ನಮಸ್ಕಾರ ಎಲ್ಲ ಹಿರಿಯರಿಗೂ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ. 50 ದಿನಗಳು, ಪ್ರಾಬಬ್ಲಿ ಎಷ್ಟೋ ವರ್ಷಗಳ ನಂತರ ಒಂದು ಹೊಸ ತಂಡ 50 ದಿನಗಳ ಕಾಲ ಥಿಯೇಟ್ರಲ್ಲಿ ಸಿನಿಮಾನ ಉಳಿಸ್ಕೊಂಡಿರೋದು ಆರ್ಗ್ಯಾನಿಕ್ ಆಗಿ. ಸೊ ಬಹಳ ಖುಷಿ ಇದೆ. ಆ್ಯಂಡ್ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ಇನ್ನು ನಾವೇ ಟರ್ಮ್ಸ್ ಬಂದಿಲ್ಲ, ಓಕೆ 50 ದಿನ ನಮ್ಮ ಸಿನಿಮಾ ಮುಗಿಸಿದೀವ ಅಂತ. ಯಾಕಂದರೆ ಮೊದಲನೇ ದಿನದಿಂದ ಇವತ್ತುವರೆಗೂ ಬಹಳ ಸ್ಟ್ರಗಲ್ ಇತ್ತು, ಬಹಳ ಹೋರಾಟ ಇತ್ತು. ನಿಮಗೆಲ್ರಿಗೂ ಗೊತ್ತಿರೋ ವಿಚಾರನ 25ನೇ ದಿನದ ಸಕ್ಸಸ್ ಮೀಟಲ್ಲೇ ನಾವು ಹೇಳಿದ್ವಿ. ಸಿನಿಮಾ ಬಹಳ ಕಷ್ಟವಾಯಿತು, 8 ಸ್ಕ್ರೀನಿಂದ 80 ಸ್ಕ್ರೀನಿಗೆ ಹೋಯಿತು, ಅದು ಇದು ಅಂತ. 25 ದಿನ ಕಳೆದ ಮೇಲೆ ಮತ್ತೆ ಸ್ಕ್ರೀನ್ಸ್ಗಳು ಬೇಕು, ಇನ್ನೂ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮತ್ತೆ ಸುಮಾರು ಜನ ಹೇಳಿದ್ದು, ಸಿನಿಮಾ 25 ದಿನ ಓಡಿದೆಯಲ್ಲ ಬಿಡ್ರಪ್ಪ ಸಾಕು, ಈಗ ಎಷ್ಟು ದಿನ ಇಟ್ಕೋತಿರೋದಂತ ಅಂತಿದ್ರು. ಅವತ್ತು ನನಗನ್ಸಿದ್ದು, ನಾವಾಗಲಿ ಹೇಳೋರಾಗಲಿ ಯಾರು ಎಂಡ್ ಆಫ್ ದ ಡೇ ನಾವ್ಯಾರು ಡಿಸೈಡ್ ಮಾಡೋದಕ್ಕೆ. ಎಂಡ್ ಆಫ್ ದ ಡೇ ಚೆನ್ನಾಗಿ ಡಿಸೈಡ್ ಮಾಡಬೇಕು ಯಾವ ಸಿನಿಮಾ ಎಷ್ಟು ದಿನ ಥಿಯೇಟ್ರಲ್ಲಿ ಇರಬೇಕು ಅಂತ. ಪ್ರೊಬಬ್ಲಿ ಬಿಗಿನಿಂಗ್ ಅಹಂಕಾರ ಅಲ್ಲ, ಬಟ್ ಬಿಗಿನಿಂಗ್ ವೀಕಲ್ಲಿ ನಮಗೆ ಸಾಕಷ್ಟು ಜನ ಹೇಳಿದರು, ನಾವೇ ಥಿಯೇಟ್ರಲ್ಲೇನೋ ಕರ್ಕೊಂಬಂದು ತುಂಬಿಸ್ತಾ ಇದ್ದೀವಿ, ನಾವೇ ಥಿಯೇಟ್ರನ್ನ ಫಿಲ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಹೇಳಿದವ್ರಿಗೆಲ್ಲ ಮೋಸ್ಟ್ಲಿ ಉತ್ತರ ಈ 50 ದಿನ. ಸೊ ನಾನು 50 ದಿನ ಕರ್ಕೊಂಬಂದು ಯಾರು ತುಂಬಿಸೋಕ್ಕಾಗಲ್ಲ. ಸೊ ಹಾಗಾಗಿ 50 ದಿನ ಅದರ ಉತ್ತರ. ಆ್ಯಂಡ್ ಈ ಸಂದರ್ಭದಲ್ಲಿ ಪ್ರೊಬಬ್ಲಿ ಇದು ಬ್ಲಿಂಕ್ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಸಿಗೋ ಕೊನೆಯ ಅವಕಾಶ ಅಂತ ಅನಿಸುತ್ತೆ. ಸೊ ಈ ಸಂದರ್ಭದಲ್ಲಿ ರೈಟ್ ಫ್ರಮ್ ಮೈ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು, ಅವನಿವತ್ತಿಲ್ಲ. ಭಾಳ ಬೇಜಾರಾಯ್ತು ನನಗೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವ್ರಿಗೆ ಹುಷಾರಿಲ್ಲ ಅಂತ. ನಾನು ಹೈದರಾಬಾದಿಂದ ಬಂದೆ, ಸೊ ಗೊತ್ತಾಗಲಿಲ್ಲ ಅವ್ರಿಗೆ ಹುಷಾರಿಲ್ಲದಿದ್ದು ನನಗೆ. ನಿಧಿ, ಥ್ಯಾಂಕ್ ಯು ವೆರಿ ಮಚ್ ಬ್ಲಿಂಕನ್ನು ನನಗೆ ಕೊಟ್ಟಿದ್ದಕ್ಕೆ, ಆ್ಯಂಡ್ ನನ್ನನ್ನು ಅಪೂರ್ವನಾಗಿ ಮಾಡಿದ್ದಕ್ಕೆ, ಮತ್ತು ಜನರ ಕಣ್ಣಲ್ಲಿ ನನ್ನ ಅಪೂವಾಗಿ ಕಾಣಿಸ್ಕೊಳ್ಳೋಂಥ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಶ್ರೀನಿಧಿ, ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ನಮ್ಮ ನಿರ್ಮಾಪಕರು ರವಿಚಂದ್ರ ಅವರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಬ್ಲಿಂಕ್. ಆ್ಯಂಡ್ ಮೊದಲನೇ ದಿನದಿಂದ ಸ್ವಲ್ಪ ಹೆಚ್ಚು ಕಾಲಾವಕಾಶ ತಗೋತೀನಿ, ಕ್ಷಮೆ ಇರಲಿ. ಮೊದಲನೇ ದಿನದಿಂದ ನಿರ್ಮಾಪಕರು ಬಂದು ನನ್ನ ಭೇಟಿಯಾಗಿ ಸಿನಿಮಾ ಮಾಡೋದಕ್ಕೆ ನಾವು ಶುರು ಮಾಡಿದಾಗ, ರೈಟ್ ಫ್ರಮ್ ದ ಡೇ ಒನ್ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಯಾರೋ ಒಬ್ಬರು ಎಲ್ಲವನ್ನು ಬಿಟ್ಟು ಸಿನಿಮಾವನ್ನು ನಂಬಿ ಇಲ್ಲಿಗೆ ಬಂದಾಗ ನನ್ನ ಜರ್ನಿ ಕೂಡ ನನಗೆ ಭಾಳ ನೆನಪಾಗಿತ್ತು. ಆ್ಯಂಡ್ ನನ್ನ ತಲೆಯಲ್ಲಿ ಆವತ್ತಿಂದ ಇದ್ದಿದ್ದು, ನಿರ್ಮಾಪಕರಿಗೆ ಹಾಕಿರುವಂಥ ದುಡ್ಡು ವಾಪಸ್ ಬರಬೇಕು, ಅವ್ರು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿತ್ತು. ಸಿನಿಮಾ ರಿಲೀಸ್ ಆದಾಗಲೂ ನನ್ನ ಸಿನಿಮಾ ಅಷ್ಟು ಕೋಟಿ ಮಾಡಬೇಕು, ಇಷ್ಟು ಕೋಟಿ ಮಾಡಬೇಕು, ಹಾಗಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲೆಯಲ್ಲಿ ಇದ್ದಿದ್ದು, ನಿರ್ಮಾಪಕರು ಒಂದಿಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಆ ಇನ್ವೆಸ್ಟ್ಮೆಂಟಿಗೆ ನನಗೊಂದು ಕರ್ತವ್ಯ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಸಿನಿಮಾನ ನಿಲ್ಲಿಸ್ಕೋಬೇಕು. ಅದಕ್ಕೆ ಏನೇ ಆದರೂ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟು ಯಾವುದೇ ಹಂತಕ್ಕೆ ಆದ್ರೂ ಸಿನಿಮಾ ಜೊತೆ ನಿಂತು ಭರವಸೆ ಅವರು ಕೊಡಬೇಕು ಅಂತ. ಯಾಕಂದರೆ ಸಾಕಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ ನಾನು, ಕಲಾವಿದರು ನಿಲ್ಲೋದಿಲ್ಲ, ತಂತ್ರಜ್ಞರ ಜೊತೆಲಿ ಇರೋದಿಲ್ಲ, ಸಿನಿಮಾ ರಿಲೀಸ್ ಆದಾಗ ಹೊರಟೋಗ್ತಾರೆ ಅಂತ ತುಂಬ ಜನ ಮನನೊಂದಿರುವಂಥ ನಿರ್ಮಾಪಕರ ಜೊತೆ ಮಾತಾಡಿದಾಗ ಭಾಳ ಅನಿಸಿತ್ತು. ಸೊ ನಮ್ಮ ನಿರ್ಮಾಪಕರು ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ. ಐ ಹೋಪ್ ಅವರು ನೆಕ್ಸ್ಟ್ ಸಿನಿಮಾ ಮಾಡುವಂಥ ಭರವಸೆ ಮತ್ತು ಈ ಸಿನಿಮಾದ ಹಾಕಿರುವಂಥ ಬಂಡವಾಳ ಏನು ವಾಪಸ್ ಬರೋದ್ರಲ್ಲಿದೆ. ಸೊ ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ.